ಈ ಬಾರಿ ಕಾಂಗ್ರೆಸ್ ಕೂಡ ಅತ್ಯಂತ ದೊಡ್ಡ ಮಟ್ಟದ ಪೈಪೋಟಿಯನ್ನು ಒಡ್ಡಿದೆ. ತ್ರಿಕೋನ ಸ್ಪರ್ಧೆ ಏರ್ಪಾಡಾಗಿರುವಂಥದ್ದು. ಹಾಗಾದರೆ ಕಾಂಗ್ರೆಸ್ ಎರಡೂ ಪಕ್ಷಗಳಿಗೆ ಯಾವ ರೀತಿ ಟಕ್ಕರ್ ಕೊಡ್ತು, ಕಾಂಗ್ರೆಸ್ನ ಬಲಾಬಲಗಳೇನು ಅಂಥೇಳಿ ನೋಡ್ತಾ ಹೋಗೋಣ. ಗೆಲುವನ್ನು ಸಾಧಿಸಿದರೆ ಕಳೆದುಕೊಳ್ಳುವುದು ಏನೂ ಇಲ್ಲ. ಯಾಕೆಂದರೆ ಈಗ ಕಳೆದ ಒಂದಿಷ್ಟು ವರ್ಷಗಳಿಂದ ಅವರ ಪರ್ಫಾರ್ಮೆನ್ಸೇ ಫುಲ್ ಡೌನ್ ಆಗಿಬಿಟ್ಟಿದೆ. ಕಳೆದ ಚುನಾವಣೆಯಲ್ಲಿ ಪಕ್ಷದ ಮತ ಪ್ರಮಾಣ 4% ಕುಸಿತಿತ್ತು. ಈ ಬಾರಿ ಚುನಾವಣೋತ್ತರ ಸಮೀಕ್ಷೆಗಳು ಹೇಳ್ತಾ ಇರುವಂಥದ್ದು 6-7% ಮತವನ್ನು ತಗೋಬಹುದು ಕಾಂಗ್ರೆಸ್ ಅಂಥೇಳಿ. ಈ ಸಲ ಅದಕ್ಕಿಂತ ಮತ ಪ್ರಮಾಣ ಹೆಚ್ಚಿದ್ರೆ ಅದೊಂದು ಸಾಧನೆಯೇ ಸರಿ, ಅಷ್ಟಕ್ಕೆ ತೃಪ್ತಿ ಪಡ್ಕೊಬೇಕು ಕಾಂಗ್ರೆಸ್ ಅಂತ ಹೇಳಲಾಗ್ತಾ ಇದೆ. ಸೀಮಿತ ಹೋರಾಟವನ್ನು ನಡೆಸಿದ್ದಾರೆ ಕಾಂಗ್ರೆಸ್. 4-5 ಸೀಟ್ ಗೆದ್ರೆ ಸಾಕಪ್ಪ ಅನ್ನುವಂತಹ ಅರ್ಥದಲ್ಲಿ ಅವ್ರ ಪ್ರಚಾರ ಇತ್ತು. ಅಷ್ಟು ಸೀಟು ಬಂದರೆ ಮರುಜೀವ ಬಂದಂತೆ. ಬಟ್ ಚುನಾವಣೋತ್ತರ ಸಮೀಕ್ಷೆಗಳು ಹೇಳ್ತಾ ಇರುವಂತಹದ್ದು 0ದಿಂದ 1 ಸ್ಥಾನವನ್ನು ಗೆಲ್ಲಬಹುದು ಅಂಥೇಳಿ. ಏನಾಗುತ್ತೆ ಅನ್ನುವಂತಹ ಕುತೂಹಲ ಇದೆ. ಇನ್ನು ಲೋಕಸಭಾ ಚುನಾವಣೆಯಲ್ಲಿ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸ್ಪರ್ಧಿಸಿತ್ತು. 3 ಕ್ಷೇತ್ರಗಳಲ್ಲೂ ಕೂಡ ಸೋಲ್ತು. 7 ಕ್ಷೇತ್ರಗಳಲ್ಲೂ ಕೂಡ BJP ಇಲ್ಲಿ ಗೆದ್ದಿರುವಂಥದ್ದು. ಸೋತ್ರೂ ಕೂಡ ಪಕ್ಷದ ಮತ ಪ್ರಮಾಣ ಗಣನೀಯವಾಗಿ ಹೆಚ್ಚಾಗಿತ್ತು. ಬಟ್ ಆಮ್ ಆದ್ಮಿ ಮತ್ತು ಕಾಂಗ್ರೆಸ್ ಜಂಟಿಯಾಗಿ ಸ್ಪರ್ಧೆ ಮಾಡಿದ್ದು ಅಲ್ಪಸಂಖ್ಯಾತ ಓಟುಗಳು ಕನ್ಸಾಲಿಡೇಟ್ ಆಗೋದಕ್ಕೆ ಕಾರಣ ಆಗಿತ್ತು. ಬಟ್ ಇಲ್ಲೂ ಹಾಗೆ ಆಗುತ್ತಾ ಅಂಥೇಳಿ. ಇಷ್ಟೇ ಪ್ರಮಾಣದ ಮತ ಸಿಕ್ಕಿದ್ರೆ ಒಂದಷ್ಟು ಸ್ಥಾನ ಗೆಲ್ಲುವಂತಹ ಲೆಕ್ಕಾಚಾರವನ್ನು ಕಾಂಗ್ರೆಸ್ ನಾಯಕರುಗಳು ಇಟ್ಕೊಂಡಿದ್ದಾರೆ. ಚುನಾವಣೆಯ ದಿನಾಂಕ ಪ್ರಕಟಕ್ಕೂ ಮುನ್ನವೇ ಬಹುತೇಕ ಅಭ್ಯರ್ಥಿಗಳ ಹೆಸರು ಕೂಡ ಕಾಂಗ್ರೆಸ್ ಪ್ರಕಟಿಸಿತ್ತು. ಅದು ಕೂಡ ಈ ಬಾರಿ ಕಾಂಗ್ರೆಸ್ಗೆ ಪ್ಲಸ್ ಆಗಬಹುದು ಅಂಥೇಳಿ ಪ್ರಮುಖ ನಾಯಕರನ್ನು ಅಖಾಡಕ್ಕಿಳಿಸುವ ಮೂಲಕ ಪ್ರಬಲ ಸ್ಪರ್ಧೆಯ ಸುಳಿವನ್ನು ಕೂಡ ಕಾಂಗ್ರೆಸ್ ಕೊಟ್ಟಿದೆ. ಇವೆಲ್ಲವೂ ಕೂಡ ಕಾಂಗ್ರೆಸ್ನ ಪ್ಲಸ್ಸು. 15 ವರ್ಷಗಳ ಶೀಲಾ ದೀಕ್ಷಿತ್ ಆಡಳಿತದ ಬಗ್ಗೆ ಈಗಲೂ ಕೂಡ ಜನರಲ್ಲಿ ಮೆಚ್ಚುಗೆ ಇದೆ. ಆ ಮೆಚ್ಚುಗೆ ಈ ಬಾರಿ ವರ್ಕ್ ಆಗುತ್ತಾ ಅಂಥೇಳಿ. ಇದು ಮತವಾಗಿ ಪರಿವರ್ತನೆಯಾದರೆ ಪಕ್ಷಕ್ಕೆ ಅನುಕೂಲವಾಗಬಹುದು. ಬಡ ಮಧ್ಯಮ ವರ್ಗದವರನ್ನು ಗುರಿಯಾಗಿಸಿಕೊಂಡು 5 ಗ್ಯಾರಂಟಿಗಳನ್ನು ರಾಜ್ಯದ ರೀತಿಯಲ್ಲಿಯೇ ದೆಹಲಿಯಲ್ಲೂ ಕೂಡ ಕಾಂಗ್ರೆಸ್ ಘೋಷಣೆ ಮಾಡಿದೆ. ವೆರಿ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ DCM DK ಶಿವಕುಮಾರೇ ಅದನ್ನು ಘೋಷಣೆ ಮಾಡಿರುವಂಥದ್ದು. ಹಾಗಾದರೆ ದೆಹಲಿ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ನ ಮೈನಸ್ ಪಾಯಿಂಟ್ಸ್ಗಳೇನು ನೋಡ್ತಾ ಹೋಗೋಣ. ದೆಹಲಿಯಲ್ಲಿ BJP ಎದುರಿಸ್ತಾ ಇರುವಂತಹ ಸಮಸ್ಯೆ ದೆಹಲಿ ಕಾಂಗ್ರೆಸ್ ಸಹ ಎದುರಿಸ್ತಾ ಇದೆ. ಒಂದು ಸಮರ್ಥ ನಾಯಕತ್ವ ಇಲ್ಲ ಅಂತ. ರಾಜ್ಯ ಘಟಕದಲ್ಲಿ ಪ್ರಭಾವಿ ನಾಯಕರುಗಳೇ ಇಲ್ಲದೆ ಇರೋದೇ ಕಾಂಗ್ರೆಸ್ಗೆ ಅತಿ ದೊಡ್ಡ ಹಿನ್ನಡೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಒಂದು ಕಾಲದಲ್ಲಿ ತಮ್ಮ ವರ್ಚಸ್ಸಿನಿಂದ ಪಕ್ಷಕ್ಕೆ ಮತವನ್ನು ತಂದು ಕೊಡ್ತಾ ಇದ್ದವರು ಈಗಿಲ್ಲ, ಆ ನಾಯಕತ್ವ ಇಲ್ಲ. ಹಾಗಾಗಿಯೇ ಈ ರೀತಿ ಹಿನ್ನಡೆ ಆಗ್ತಾ ಇದೆ. ಬೇರೆ ಪಕ್ಷಗಳಲ್ಲಿ ಅರವಿಂದ್ ಸಿಂಗ್ ಲವ್ಲಿ ಆಗಿರಬಹುದು, ಮತೀನ್ ಅಹಮದ್ ರಾಜಕೀಯ ಭವಿಷ್ಯ, ಜೊತೆಗೆ BJP ಆ ಪ್ರೀತಿ ಕಾಂಗ್ರೆಸ್ಗೆ ತಳಮಟ್ಟದ ಕಾರ್ಯಕರ್ತರ ಪಡೆ ಇಲ್ಲದೆ ಇರುವಂಥದ್ದು ಕೂಡ ಕಾಂಗ್ರೆಸ್ಗೆ ಮೈನಸ್ ಆಗುತ್ತೆ ಈ ಚುನಾವಣೆಯಲ್ಲಿ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ದೆಹಲಿ ಚುನಾವಣೆಯ ಬಗ್ಗೆ ಗಾಂಧಿ ಕುಟುಂಬ ಹೆಚ್ಚು ಆಸಕ್ತಿ ವಹಿಸಿದಂತೆ ಕಾಣಿಸ್ತಾ ಇಲ್ಲ. ಹಾಗಾಗಿಯೇ ಇದು ಕೂಡ ಒಂದು ಮೈನಸ್ ಆಗಬಹುದು ಕಾಂಗ್ರೆಸ್ಗೆ ಅಂಥೇಳಿ. ಚುನಾವಣಾ ಘೋಷಣೆಗೂ ಮುನ್ನ ತಿಂಗಳುಗಳ ಕಾಲ ಒಂದು ನ್ಯಾಯಯಾತ್ರೆ ಅಂಥೇಳಿ ನಡೆಸಲಾಯಿತು. ಗ್ಯಾರಂಟಿಗಳ ಘೋಷಣೆಗೂ ಕೂಡ ರಾಜ್ಯ ನಾಯಕರುಗಳ ಒಂದಿಷ್ಟು ಒಮ್ಮತವನ್ನು ಅಥವಾ ಅಭಿಪ್ರಾಯವನ್ನು ಸಂಗ್ರಹಿಸಲಿಲ್ಲ ಅನ್ನುವಂತಹ ವಿಚಾರಗಳೆಲ್ಲ ಇದೆ. ಹಾಗಾಗಿ ಇದೆಲ್ಲವೂ ಕೂಡ ಕಾಂಗ್ರೆಸ್ಗೆ ಮೈನಸ್ ಆಗುವಂತಹ ಸಾಧ್ಯತೆ. ಈ ಬಾರಿಯ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಹೆಚ್ಚು ಸದ್ದು ಮಾಡಿದಂತಹ ವಿಚಾರವೇ ಭ್ರಷ್ಟಾಚಾರ. ಅದರಲ್ಲೂ ಕೂಡ ಮದ್ಯ ನೀತಿಯ ಹಗರಣಕ್ಕೆ ಸಂಬಂಧಪಟ್ಟಂತೆ ಆಮ್ ಆದ್ಮಿ ಪಕ್ಷದ ಹಲವು ನಾಯಕರುಗಳು ಜೈಲಿಗೆ ಹೋಗಿ ಬಂದಿದ್ದಾರೆ. ಇದು ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ಆಮ್ ಆದ್ಮಿಗೆ ಅನ್ನೋದನ್ನು ಕಾದು ನೋಡಬೇಕು. ಜೈಲಿಗೆ ಹೋಗಿ ಬಂದ ಆಪ್ ನಾಯಕರು ಅರವಿಂದ್ ಕೇಜ್ರಿವಾಲ್ ಮೊದಲನೇದಾಗಿ, ಮಾಜಿ CM. ಇವರು ದೆಹಲಿ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿಯೇ ಜೈಲಿಗೆ ಹೋಗಿ ಬಂದಿದ್ದರು. AAPಯ ರಾಷ್ಟ್ರೀಯ ಸಂಚಾಲಕ, ಜೊತೆಗೆ ಆಮ್ ಆದ್ಮಿ ಪಕ್ಷದ ಅಧಿನಾಯಕ ಕೂಡ ಹೌದು. ಅಬಕಾರಿ ನೀತಿ ಕೇಸ್ನಲ್ಲಿ ಕೇಜ್ರಿವಾಲ್ ಅವರ ಬಂಧನ ಆಗಿತ್ತು. ಜಾಮೀನಿನ ಮೇರೆಗೆ ಕೇಜ್ರಿವಾಲ್ ಅವರು ಹೊರಬಂದಿದ್ದಾರೆ. ಅದಾದಮೇಲೆ ED CBIಯನ್ನು BJP ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅಂಥೇಳಿ ಬೀದಿಗಿಳಿದೆಲ್ಲ ಹೋರಾಟ ಮಾಡಿದರು. ಮತ್ತೊಬ್ಬರು ಮನೀಶ್ ಸಿಸೋಡಿಯಾ, ಮಾಜಿ DCM. ಇವರು ಮೊದಲು ಜೈಲಿಗೆ ಹೋಗಿದ್ದರು ಈ ಅಬಕಾರಿ ನೀತಿ ಹಗರಣದಲ್ಲಿ. ಅಕ್ರಮ ಮದ್ಯ ಕೇಸ್ನಲ್ಲಿ ಜೈಲು ಶಿಕ್ಷೆ ಅನುಭವಿಸಿದ್ದಾರೆ. DCM ಆಗಿದ್ದಾಗ CBI ಇವರನ್ನು ಅರೆಸ್ಟ್ ಮಾಡಿತ್ತು. ಜಾಮೀನಿನ ಮೇರೆಗೆ ಈಗ ಸಿಸೋಡಿಯಾ ಹೊರಬಂದಿದ್ದಾರೆ. ಅವರೀಗ ಸ್ಪರ್ಧೆ ಮಾಡಿದ್ದಾರೆ. ಏನಾಗುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಮತ್ತೊಬ್ಬರು ಸತ್ಯೇಂದ್ರ ಜೈನ್, ಮಾಜಿ ಸಚಿವ. ಇವರು ಕೂಡ ಆಪ್ನ ನಾಯಕ. ಹವಾಲಾ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಇವರನ್ನು ಅರೆಸ್ಟ್ ಮಾಡುವಂತಹ ಕೆಲಸವನ್ನು ಮಾಡಲಾಗಿತ್ತು. ಹಣ ವರ್ಗಾವಣೆ ಕೇಸ್ನಲ್ಲಿ ED ಜಾರಿ ನಿರ್ದೇಶನಾಲಯ ಇವರನ್ನು ಅರೆಸ್ಟ್ ಮಾಡಿತ್ತು. 2024ರಲ್ಲಿ ಜಾಮೀನಿನ ಮೇರೆಗೆ ಇವರು ಬಿಡುಗಡೆ ಆಗಿದ್ದರು ಅಕ್ಟೋಬರ್ ತಿಂಗಳಲ್ಲಿ. ಸೊ ಹಾಗಾಗಿ ಇವರೆಲ್ಲರೂ ಕೂಡ ಆಮ್ ಆದ್ಮಿ ಪಕ್ಷದಿಂದ ಜೈಲಿಗೆ ಹೋಗಿ ಬಂದವರು. ಇನ್ನು ಅಮಾತುಲ್ಲಾ ಖಾನ್ AAPಯ ಶಾಸಕ, ದೆಹಲಿ ವಕ್ಫ್ ಮಂಡಳಿಯ ಅಧ್ಯಕ್ಷರಾಗಿದ್ದರು. ಅಕ್ರಮ ನೇಮಕಾತಿ ಮತ್ತು ಆರ್ಥಿಕ ದುರುಪಯೋಗದಡಿ ಇವರು ಜೈಲಿಗೆ ಹೋಗಿ ಬಂದಿದ್ದರು. ಪ್ರಸ್ತುತ ಜಾಮೀನಿನ ಮೇರೆಗೆ ಅಮಾನುಲ್ಲಾ ಖಾನ್ ಅವರು ಇರುವಂತಹದ್ದು. ಜೈಲಿಗೆ ಹೋಗಿ ಬಂದಂತಹ ಆಪ್ ನಾಯಕರಲ್ಲಿ ಸಂಜಯ್ ಸಿಂಗ್ ಕೂಡ ಇದ್ದಾರೆ.